ಯೂಟ್ಯೂಬ್ ಚಾನಲ್ಗೆ ಸ್ವಾಗತ. ಎಲ್ಲರಿಗೂ ನಮಸ್ಕಾರಗಳು. ಇಸ್ಲಾಂ ಧರ್ಮದ ಪ್ರಬಂಧ. ಇಸ್ಲಾಂ ಧರ್ಮದ ಈ ಒಂದು ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ ಅಂತ ಹೇಳ್ತಾ, ಮೊದಲನೇದಾಗಿ ಪೀಠಿಕೆ. ಇಸ್ಲಾಂ ಧರ್ಮವು ದೇವರು ಕರುಣಾಮಯಿ, ಸರ್ವಶಕ್ತ ಮತ್ತು ಏಕೈಕನು ಎಂದು ಬೋಧಿಸುತ್ತದೆ ಮತ್ತು ಅವನು ಪ್ರವಾದಿಗಳು, ಸಂದೇಶವಾಹಕರು ಮತ್ತು ಪವಿತ್ರ ಗ್ರಂಥಗಳ ಮೂಲಕ ಮಾನವ ಕುಲಕ್ಕೆ ಮಾರ್ಗದರ್ಶನ ನೀಡಿದ್ದಾನೆ ಎಂದು ಹೇಳುತ್ತದೆ. ಇಸ್ಲಾಂ ಧರ್ಮದ ಮೂಲ ಗ್ರಂಥಗಳೆಂದರೆ ಕುರಾನ್ ಮತ್ತು ಪ್ರವಾದಿ ಮುಹಮ್ಮದರ ಬೋಧನೆಗಳು. ಇಸ್ಲಾಂ ಧರ್ಮದ ಮೂಲ ಗ್ರಂಥಗಳೆಂದರೆ ಕುರಾನ್ ಮತ್ತು ಪ್ರವಾದಿ ಮುಹಮ್ಮದರ ಬೋಧನೆಗಳು. ಕುರಾನ್ ಮಕ್ಕಾ ಮತ್ತು ಮದೀನಾದಲ್ಲಿ 23 ವರ್ಷಗಳ ಅವಧಿಯಲ್ಲಿ ದೇವರು ಮುಹಮ್ಮದರಿಗೆ ಅವತೀರ್ಣಗೊಳಿಸಿದ ಅವನ ವಚನಗಳಾಗಿವೆ. ವಿವರಣೆ. ಇಸ್ಲಾಂ ಧರ್ಮವು ಅಲ್ಲಾಹನ ಬೋಧನೆಗಳನ್ನು ಆಧರಿಸಿದೆ. ಇಸ್ಲಾಮಿನಲ್ಲಿ ಪ್ರಮುಖ 5 ಆಧಾರ ಸ್ತಂಭಗಳಿವೆ: ನಂಬಿಕೆ, ಪ್ರಾರ್ಥನೆ, ದಾನ, ಉಪವಾಸ ಮತ್ತು ಹಜ್. ಇಸ್ಲಾಂ ಧರ್ಮವು ಜಾಗತಿಕವಾಗಿ 190 ಕೋಟಿಗಿಂತಲೂ ಹೆಚ್ಚು ಅನುಯಾಯಿಗಳನ್ನು ಹೊಂದಿದ್ದು, ಜಗತ್ತಿನ ಒಟ್ಟು 2ನೇ ಅತಿದೊಡ್ಡ ಧರ್ಮವಾಗಿದೆ. ಮುಸ್ಲಿಮರು ಕುರಾನನ್ನು ದೇವರಿಂದ ಬಂದ ಅಂತಿಮ ಮತ್ತು ಸಂಪೂರ್ಣವಾದ ದೈವಿಕ ಸಂದೇಶವೆಂದು ಪರಿಗಣಿಸುತ್ತಾರೆ. ಇಸ್ಲಾಂ ಧರ್ಮದಲ್ಲಿಯೂ ಪರಲೋಕ ಎಂಬ ಪರಿಕಲ್ಪನೆ ಇದೆ, ಅಲ್ಲಿ ಸಜ್ಜನರಿಗೆ ಸ್ವರ್ಗ ಮತ್ತು ದುರ್ಜನರಿಗೆ ನರಕ ನೀಡಲಾಗುತ್ತದೆ. ಇಸ್ಲಾಂ ಧರ್ಮವು 5 ಆಧಾರ ಸ್ತಂಭಗಳನ್ನು ಹೊಂದಿದೆ. ಶರಿಯಾ ಕಾನೂನು ಅನುಸರಿಸುವುದು ಕಡ್ಡಾಯವಾಗಿದೆ. ಮಕ್ಕಾ, ಮದೀನಾ ಮತ್ತು ಜೆರುಸಲೆಂ ಇಸ್ಲಾಂ ಧರ್ಮದ 3 ಪವಿತ್ರ ಸ್ಥಳಗಳಾಗಿವೆ. ಇಸ್ಲಾಂ ಧರ್ಮದ 5 ಆಧಾರ ಸ್ತಂಭಗಳನ್ನು ಹೊಂದಿದೆ. ಶರಿಯಾ ಕಾನೂನನ್ನು ಅನುಸರಿಸುವುದು ಕಡ್ಡಾಯವಾಗಿದೆ. ಮಕ್ಕಾ, ಮದೀನಾ ಮತ್ತು ಜೆರುಸಲೆಂ ಇಸ್ಲಾಂ ಧರ್ಮದ 3 ಪವಿತ್ರ ಸ್ಥಳಗಳಾಗಿವೆ. ಇನ್ನು ಕೊನೆಯದಾಗಿ ಉಪಸಂಹಾರ. ಇಸ್ಲಾಂ ಪದದ ಅರ್ಥ ಶಾಂತಿ, ಶರಣಾಗತಿ. ಮುಸ್ಲಿಂ ಎಂದರೆ ದೇವರಿಗೆ ಶರಣಾದವರು. ಇಸ್ಲಾಂ ಧರ್ಮದ ಪ್ರಮುಖ ಆಶಯ ಪ್ರತಿಯೊಬ್ಬ ಮುಸಲ್ಮಾನನು ದೇವರ ಸೇವಕನಾಗಬೇಕು, ಪ್ರಾಮಾಣಿಕನಾಗಿರಬೇಕು. ದೇವರು ನಿರಾಕಾರ ಸ್ವರೂಪಿ ಎಂಬುದು ಇಸ್ಲಾಮಿನ ವಿಶ್ವಾಸ ಆಗಿದೆ ಅಂತ ಹೇಳ್ತಾ, ಈ ಒಂದು ಇಸ್ಲಾಂ ಧರ್ಮದ ಪ್ರಬಂಧದ ವಿಡಿಯೋ ಇಷ್ಟವಾದಲ್ಲಿ ಪ್ಲೀಸ್ ನಮ್ಮ ಚಾನಲ್ಗೆ ಲೈಕ್ ಮಾಡಿ ಹಾಗೂ ನಮ್ಮ ಚಾನಲ್ನ ಆದಷ್ಟು ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ನೀವೇನಾದರೂ ನಮ್ಮ ಚಾನಲ್ನ ಫಸ್ಟ್ ಟೈಮ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಥ್ಯಾಂಕ್ ಯು, ಧನ್ಯವಾದಗಳು.